ಏನು ನಿನ್ನೆ ಹೈಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ. ಶಾಸಕರ ಒಂದು ಸ್ಥಾನಕ್ಕೆ ಅಸಿಂಧು ಎಂಬ ಹೈಕೋರ್ಟ್ ತೀರ್ಮಾನ ತಗೊಂಡಿದೆ. ಹಾಗೆಯೇ ಮರು ಎಣಿಕೆ ಕೂಡ ಆದೇಶ ಮಾಡಿದ್ದಾರೆ ಹೈಕೋರ್ಟು. ಏನಿಗೆ ಅವ್ರಿಗೇನು ಇವಾಗ ಒಂದು 30 ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ. ಆ 30 ದಿವಸದೊಳಗಡೆ 30 ದಿವಸದ ನಂತರ ಈ ಒಂದು ರೀಕೌಂಟ್ ಆಗಬೇಕು ಅಂತ ಈಗಾಗಲೇ ಆದೇಶ ಕೊಟ್ಟಿರೋದ್ರಿಂದ ನಮ್ಮ ಏನು ಈ ರೀಕೌಂಟಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ ಅಂತೇಳ್ಬಿಟ್ಟು ಇವತ್ತು ಮತದಾನ ಕಳ್ತನ ಆಗಿದೆ ಅಂತೇಳ್ಬಿಟ್ಟು ಹೇಳೋಂಥದ್ದು ಸುಮಾರು ಜನ ಮಾತಾಡೋಂಥದ್ದು ಗಮನಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮ ಒಂದು ಮತ 15ನೇ ಒಂದು ರೌಂಡ್ವರೆಗೂ ನಾವು ಲೀಡಲ್ಲಿ ಇದ್ದಿದ್ದು. 15ನೇ ರೌಂಡಲ್ಲಿ 4010 ಓಟು ಲೀಡಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾನು ಗಮನಿಸ್ತಾ ಇದ್ದೆ. ಅದಾದಮೇಲೆ 16ನೇ ರೌಂಡ್ಗೆ 10 ಓಟಿಗೆ ಬಂದ್ರಿ. ಅದು ಎಲ್ಲಿ ಇವಾಗ ಇವರೆಲ್ಲ ಹೇಳೋದು ನೋಡಿದ್ರೆ ನಮ್ಮ ಓಟ್ನ ಎಲ್ಲಿ ಕಳ್ತನ ಮಾಡಿದ್ದಾರೆ ಅನ್ನೋದು ನಮಗೂ ಕೂಡ ಈಗ ಡೌಟ್ ಬರ್ತಾ ಇದೆ. ಆದರೂ ಸಹ ಇವತ್ತು ಹೈಕೋರ್ಟು ತೀರ್ಮಾನ ಕೊಟ್ಟಿದೆ. ರೀಕೌಂಟ್ ಆಗಬೇಕಂತ ತೀರ್ಮಾನ ಕೊಟ್ಟಿರೋದ್ರಿಂದ ಒಂದು ಕಾದು ನೋಡೋಣ ಏನಾಗ್ಬೋದು ಅಂತ ಕಾದು ನೋಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಏನೇ ಆಗಲಿ ಮಾಲೂರು ತಾಲೂಕಿಗೆ ಜನರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಆಗಲಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ನಾನು.